ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಭಾಗ್ಯ. ಬೆಂಗಳೂರಿನ ಕೆಂಗೇರಿಯಲ್ಲಿರುವ ಬಿಜಿಎಸ್ ಇಂಟರ್ನ್ಯಾಷನಲ್ ಅಕಾಡೆಮಿ ಸ್ಕೂಲ್ ಕ್ಯಾಂಪಸ್ನಲ್ಲಿ ಗುರುವಾರ ಸಂಭ್ರಮ ಸಡಗರ ಮನೆ ಮಾಡಿತ್ತು. ವಿಶೇಷವಾದ ಕ್ಯಾಂಪಸ್ನಲ್ಲಿ ನಡೆದ ಶಾಲಾ ಆನ್ಯುವಲ್ ಡೇ ನೋಡುಗರ ಉಬ್ಬೇರಿಸುವಂತೆ ಮಾಡಿತು. ಹೇಗಿತ್ತು ಕಾರ್ಯಕ್ರಮ? ಏನಿದರ ವಿಶೇಷತೆ? ನೋಡೋಣ ಬನ್ನಿ. ಬಿಜಿಎಸ್ ಇಂಟರ್ನ್ಯಾಷನಲ್ ಅಕಾಡೆಮಿ ಸ್ಕೂಲ್ ಕ್ಯಾಂಪಸ್ಸಿನಲ್ಲಿ ಸಂಭ್ರಮ ಸಡಗರ. ಶಾಲಾ ಆನ್ಯುವಲ್ ಡೇ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಹಂಗಾಮ. ಮಕ್ಕಳ ಪ್ರತಿಭೆ ಕಂಡು ಧನ್ಯರಾದ ಪೋಷಕರು ಮತ್ತು ಶಾಲಾ ಸಿಬ್ಬಂದಿ ವರ್ಗ. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಒಂದೊಂದು ಪ್ರತಿಭೆ ಹುದುಗಿರುತ್ತದೆ. ಅದು ಪ್ರವರ್ಧಮಾನಕ್ಕೆ ಬರಬೇಕಾದರೆ ಅದಕ್ಕೆ ಒಂದು ವೇದಿಕೆ ಅನಿವಾರ್ಯ. ವಿದ್ಯಾರ್ಥಿಗಳ ಪ್ರತಿಭೆ ಮತ್ತು ಸಾಮರ್ಥ್ಯ ಅನ್ವೇಷಿಸುವ ಅಪರೂಪದ ಕಾರ್ಯಕ್ರಮಕ್ಕೆ ಬಿಜಿಎಸ್ ಇಂಟರ್ನ್ಯಾಷನಲ್ ಅಕಾಡೆಮಿ ಸ್ಕೂಲ್ ಅಕ್ಷರಶಃ ಸಾಕ್ಷಿಯಾಯಿತು. ಬೆಂಗಳೂರಿನ ಕೆಂಗೇರಿ ಬಳಿ ಇರುವ 100 ಎಕರೆ ವಿಶಾಲವಾದ ಕ್ಯಾಂಪಸ್ 2025-26ನೇ ಸಾಲಿನ ಆನ್ಯುವಲ್ ಡೇ ಕಾರ್ಯಕ್ರಮವನ್ನ ಗುರುವಾರ ಹಮ್ಮಿಕೊಳ್ಳಲಾಗಿತ್ತು. ಬಣ್ಣ ಬಣ್ಣಗಳಿಂದ ಜಗಮಗಿಸುತ್ತಿದ್ದ ಬೃಹತ್ ವೇದಿಕೆಯಲ್ಲಿ ಆಯೋಜಿಸಿದ್ದ ಆನ್ಯುವಲ್ ಡೇ ಕಾರ್ಯಕ್ರಮವನ್ನ ಬಿಜಿಎಸ್ ಮತ್ತು ಎಸ್ಜೆವಿ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಡಾಕ್ಟರ್ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ವೇದಿಕೆ ಮೇಲಿನ ಇನ್ನಿತರೆ ಗಣ್ಯರೊಂದಿಗೆ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇನ್ನು ಶಾಲೆಯ ಪ್ರಿನ್ಸಿಪಲ್ ಲೇನಾ, ನಟಿ ಅಮೂಲ್ಯ, ಪತಿ ಜಗದೀಶ್ ಸೇರಿದಂತೆ ಇನ್ನಿತರೆ ಗಣ್ಯರು ಸ್ವಾಮೀಜಿಗಳೊಂದಿಗೆ ಕೈಜೋಡಿಸಿ ವೇದಿಕೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪೋಷಕರು ಮತ್ತು ಶಿಕ್ಷಕರ ಮುಖದಲ್ಲಿ ಅದೇನೋ ಒಂಥರ ಸಂಭ್ರಮ ಸಡಗರ. ಇವರ ಖುಷಿಗೆ ಪಾರವೇ ಇರಲಿಲ್ಲ. ಮಾಸದ ನೆನಪುಗಳು, ತರಲೆ ತುಂಟಾಟ, ಮಕ್ಕಳ ಮುಖದಲ್ಲಿನ ಹಾವಭಾವ, ವೇಷಭೂಷಣ ಇವೆಲ್ಲವನ್ನ ನೆನಪಿಸಿಕೊಂಡು ಸಖತ್ ಎಂಜಾಯ್ ಮಾಡ್ತಿದ್ರು. ನಮ್ಮ ಭಾರತ ಸಾಂಸ್ಕೃತಿಕ ವೈಭವಗಳ ಕಣಜ ಅನ್ನೋದನ್ನ ವೇದಿಕೆ ಮೇಲೆ ಮಕ್ಕಳು ನೃತ್ಯ ಮತ್ತು ನಾಟಕದ ಮೂಲಕ ಅನಾವರಣಪಡಿಸಿದ್ರು. ನಾಟಕ, ಏಕಪಾತ್ರಾಭಿನಯ, ನೃತ್ಯಗಳು, ಕವನ ವಾಚನ, ಸಾಂಪ್ರದಾಯಿಕ ಉಡುಪುಗಳ ಪ್ರದರ್ಶನ ನೋಡುಗರ ಕಣ್ಮನ ಸೆಳೆಯಿತು. ವಿದ್ಯಾರ್ಥಿಗಳಲ್ಲಿ ಪಠ್ಯೇತರ ಜ್ಞಾನವನ್ನ ವಿಸ್ತರಿಸಲು ಹಾಗೂ ಸಾಂಸ್ಕೃತಿಕ ಇತಿಹಾಸವನ್ನ ಸಾರುವ ಬಿಜಿಎಸ್ ಇಂಟರ್ನ್ಯಾಷನಲ್ ಅಕಾಡೆಮಿ ಸ್ಕೂಲ್ನ ಈ ಕಾರ್ಯಕ್ರಮವನ್ನ ಬಿಜಿಎಸ್ ಮತ್ತು ಎಸ್ಜೆವಿ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಡಾಕ್ಟರ್ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿಯವರು ಸೇರಿದಂತೆ ಇನ್ನಿತರು ಕಣ್ತುಂಬಿಕೊಂಡು ವಿದ್ಯಾರ್ಥಿಗಳ ಪ್ರತಿಭೆ ಕಂಡು ನಿಬ್ಬೆರಗಾದ್ರು. Kindness and compassion are not weaknesses. They are the foundation of leadership. All their days watching from the windows, all those years outside looking in. 12 ವಿವಿಧ ದೇಶದ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಮತ್ತೊಂದು ವಿಶೇಷ. ಬಿಜಿಎಸ್ ಮತ್ತು ಎಸ್ಜೆಬಿ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಡಾಕ್ಟರ್ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಮಕ್ಕಳಿಗೆ ಇದೇ ಸಂದರ್ಭದಲ್ಲಿ ಪ್ರಮಾಣ ಪತ್ರವನ್ನ ಕೂಡ ವಿತರಣೆ ಮಾಡಿದ್ರು. ಶಿಕ್ಷಣದ ಜೊತೆ ಸಂಸ್ಕೃತಿ ಮತ್ತು ಪರಂಪರೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಹೊಸ ಕಾನ್ಸೆಪ್ಟ್ನೊಂದಿಗೆ ಆಯೋಜಿಸಿದ್ದ ಕಾರ್ಯಕ್ರಮ ಹಲವು ಗಂಟೆಗಳ ಕಾಲ ನಡೆಯಿತು. ಬಣ್ಣ ಬಣ್ಣದ ವಿವಿಧ ಬಗೆಯ ವೇಷಭೂಷಣ ತೊಟ್ಟು ವೇದಿಕೆ ಮೇಲೆ ಮಕ್ಕಳಿಂದ ಹೊರಬಂದ ಪ್ರದರ್ಶನ ಶಿಕ್ಷಕರು ಮತ್ತು ಪೋಷಕರ ಮುಖದಲ್ಲಿ ಸಾರ್ಥಕತೆಯ ಭಾವ ಆವರಿಸುವಂತೆ ಮಾಡಿತು. ಮಕ್ಕಳಿಂದ ಹೊರಬಂದ ಪ್ರತಿಭೆಗೆ ಸ್ವಾಮೀಜಿ ಹರ್ಷ. ಇದೊಂದು ಅಪರೂಪದಲ್ಲೇ ಅಪರೂಪ. ಡಾಕ್ಟರ್ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಮೆಚ್ಚುಗೆ. ಮಕ್ಕಳ ಡ್ರಾಮಾ ಹಾಗೂ ಡ್ಯಾನ್ಸ್ ಸೇರಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಕಂಡು ಬಿಜಿಎಸ್ ಮತ್ತು ಎಸ್ಜೆಬಿ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಡಾಕ್ಟರ್ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಸಖತ್ ಖುಷಿಯಾದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿ ಕೆಂಗೇರಿಯ ಈ ಕ್ಯಾಂಪಸ್ ಇವತ್ತು ವಿಶಿಷ್ಟ ಮತ್ತು ವಿನೂತನ ಅನುಭವಕ್ಕೆ ಸಾಕ್ಷಿಯಾಗಿದೆ.
ಮಕ್ಕಳನ್ನ ಕೇವಲ ಓದಿಗೆ ಮಾತ್ರ ಸೀಮಿತಗೊಳಿಸಬಾರದು. ಓದಿನ ಜೊತೆಗೆ ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಗೂ ಉತ್ತೇಜನ ನೀಡಿ ಮಕ್ಕಳಲ್ಲಿ ಈ ಕ್ಷೇತ್ರಗಳ ಮೇಲೂ ಗಮನ ಕೇಂದ್ರೀಕರಿಸುವ ಕಾರ್ಯಕ್ರಮ ಇದಾಗಿದೆ ಅಂತ ಹೇಳಿ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮಿಗಳಿಂದ ಕಟ್ಟಲಾದ ಈ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದು ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಯತ್ತ ಸಾಗಿ ನೂರಾರು ಮಕ್ಕಳಿಗೆ ಅಕ್ಷರ ಜ್ಞಾನ ನೀಡಿ ಅವರನ್ನ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಮೌಲ್ಯಯುತ ಆಸ್ತಿಯನ್ನಾಗಿ ಮಾಡುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಶಾಲಾ ಶಿಕ್ಷಕರು ಮತ್ತು ಪೋಷಕರ ಕೊಡುಗೆಯೂ ಇದ್ದು ಮಕ್ಕಳ ಉಲ್ಲಾಸ, ಸಂಭ್ರಮ ಮತ್ತು ಸಡಗರ ನೋಡಿ ಸಖತ್ ಖುಷಿಯಾಗಿದೆ ಅಂತ ತಿಳಿಸಿದ್ರು. ನಮ್ಮ BGS ಇಂಟರ್ನ್ಯಾಷನಲ್ IAS ಅಂತ ಏನು ಕರಿತೀವಿ, ಇಂಟರ್ನ್ಯಾಷನಲ್ ಸಿಲೆಬಸ್ಸು ಸ್ಕೂಲ್, ಅದು IB ಸ್ಕೂಲು, ಕೇಂಬ್ರಿಡ್ಜ್ ಸ್ಕೂಲು ಎರಡೂ ಸೇರಿ ನಮ್ಮ ಪ್ರಿನ್ಸಿಪಾಲ್ರು ಏನು ಅವರ ಮುಂದಾಳತ್ವದಲ್ಲಿ ಈ ಸಂಸ್ಥೆ ನಡೀತಾ ಇದೆ. ಇವತ್ತು ಮಕ್ಕಳಲ್ಲಿ ಅನೇಕ ಪ್ರತಿಭೆಗಳನ್ನ ನೋಡಿದೆವು. ನಮ್ಮ ಇಂಟರ್ನ್ಯಾಷನಲ್ ಸಿಲೆಬಸ್ ಏನಿದೆ, ಇವತ್ತು ಈ ಕ್ಯಾಂಪಸ್ಸು 100 ಎಕರ್ಸ್ ಇದೆ. ಈ 100 ಎಕರ್ಸಲ್ಲಿ ಇವತ್ತು 12 ಕಂಟ್ರಿ, 12 ದೇಶದ ಮಕ್ಕಳಿದ್ದಾರೆ. ಇವತ್ತು ನಮ್ಮ ಮಕ್ಕಳ ಪ್ರತಿಭೆಗಳನ್ನ ಬೇರೆ ಥರ ನೋಡ್ತಾ ಇರ್ತೀವಿ, ಎಲ್ಲ ಡ್ಯಾನ್ಸು ಅದು ಇದು. ಇವತ್ತು ನಮ್ಮ ಪ್ರಿನ್ಸಿಪಾಲು ಒಂದು ಕಾನ್ಸೆಪ್ಟ್ ಇಟ್ಟು ಒಬ್ಬ ಹುಡುಗ ಇವತ್ತು ಡ್ರಾಮಾ ಅನ್ನೋದು ನಮ್ಮ ದೇಶದಲ್ಲಿ ತುಂಬ ಕಮ್ಮಿ ಆಗ್ತಿದೆ. ಆ ಡ್ರಾಮದಿಂದ ಹೇಗೆ ಒಬ್ಬ ಎಜುಕೇಟೆಡ್ ಆಗ್ಬೋದು, ಅಥವಾ ಅವನು ನಾಳೆ ಅವರು ಭಾಳ ದೊಡ್ಡ ಡ್ಯಾನ್ಸರ್ ಆಗ್ಬೋದು, ಅಥವಾ ಅವನೊಬ್ಬ ಆ್ಯಕ್ಟ್ರ್ ಆಗ್ಬೋದು, ಅಥವಾ ಹೀರೋಯಿನ್ ಆಗ್ಬೋದು. ಎಲ್ಲ ಥರದ ಪ್ರತಿಭೆಗಳನ್ನ ಸೃಷ್ಟಿ ಮಾಡಬೇಕು ಅಂತ ನಮ್ಮ BGS ಸಂಸ್ಥೆ ಏನಿದೆ, ಇವತ್ತು 50 ಭಾಗ ಎಜುಕೇಷನ್ ಇದ್ದರೆ 50 ಭಾಗ ಕಲ್ಚರಲ್ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಅವ್ರಿಗೆ ಮಾರಲ್ ಸಪೋರ್ಟ್ ಮಾಡಬೇಕು, ಅವ್ರಿಗೆ ಮಾರಲ್ ಎಜುಕೇಷನ್ ಕೊಡಬೇಕು. ನಮ್ಮ ದೇಶದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ ಎಲ್ಲ ಅವ್ರದ್ದೇ ಆದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಒಬ್ಬ ಪೋಷಕರು ಇಲ್ಲಿ ಏನು ಮಕ್ಕಳನ್ನ ತಂದುಬಿಡ್ತಾರೆ, ಅವರು ತೃಪ್ತಿಯಾಗಿರ್ಬೋದು, ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗುತ್ತೆ, ಇಲ್ಲಿ ಅವ್ರ ಕಲ್ಚರ್ ಸಿಗುತ್ತೆ ಅಂತ. ಎಲ್ಲ ಕಡೆಯಲ್ಲೂ ಎಜುಕೇಷನ್ ಕೊಡ್ಬೋದು, ಆದರೆ ಎಲ್ಲರೂ ಕಲ್ಚರ್ ಕೊಡೋಕ್ಕಾಗಲ್ಲ. ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ. ಈಗ ದೇಶ ಏನಿದೆ, ದೇಶ ಸೇವೆ ಆಲ್ಸೋ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನಮ್ಮ ಈ BGS ಸಂಸ್ಥೆ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಏನು ಪ್ರತಿಷ್ಠಾಪನೆ ಮಾಡಿ ಅಥವಾ ಇದನ್ನು ಕೊಟ್ಟು ಹೋಗಿದ್ದಾರೆ ನಮ್ಮ ಕೈಗೆ, ಅದನ್ನು ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಇಲ್ಲಿ ಬಂದಿರತಕ್ಕಂಥ ಸಾವಿರಾರು ಜನ ಪೇರೆಂಟ್ಸ್ ನೋಡಿದಾಗ ಇದು ಔಟ್ಸ್ಕಟ್ಟು ಬೆಂಗಳೂರಿಗೆ, ಆದರೆ ಅವ್ರ ಮಕ್ಕಳನ್ನ ತಂದುಬಿಟ್ಟು ಇಲ್ಲಿ ಸೇಫ್ಟಿಯಾಗಿ ಏನು ಸಂಸ್ಥೆ ಬೆಳೆಸಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಬೆಳೆಸ್ತಾ ಇದ್ದೀವಿ. BGS ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳಿಬೇಕು ಅಂತ ಹೇಳಿ ಏನು ನಮ್ಮ ಪ್ರಾಂಶುಪಾಲರು ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ಸಹ ನನ್ನ ಪರವಾಗಿ, ನಮ್ಮ ಸಂಸ್ಥೆ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಕಾರ್ಯಕ್ರಮಕ್ಕೆ ಮೆರಗು ತಂದ ನಟಿ ಅಮೂಲ್ಯ, ಪತಿ ಜಗದೀಶ್ ಜೊತೆ ಕಾರ್ಯಕ್ರಮ ವೀಕ್ಷಣೆ, ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಕಂಡು ಫಿದಾ. ಇನ್ನು ನಟಿ ಅಮೂಲ್ಯ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ವಿಶೇಷ ಮೆರಗು ತುಂಬಿದ್ರು. ಪತಿ ಜಗದೀಶ್ ಜೊತೆ ಆಗಮಿಸಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಕಂಡು ಸಂತಸ ವ್ಯಕ್ತಪಡಿಸಿದ್ರು. ತುಂಬಾ ಎಮೋಷನಲ್ ಮೂಮೆಂಟ್ ಆಕ್ಚುಲಿ. ನಂಗೆ ಮಧ್ಯಾಹ್ನದಿಂದಾನೇ ಓಕೆ ಸ್ಟೇಜ್ ಮೇಲೆ ಡಾನ್ಸ್, ದಿಸ್ ಇಸ್ ದ ಫಸ್ಟ್ ಟೈಮ್ ಅವ್ರು ಎವರ್ ಸ್ಟೇಜ್ ಮೇಲೆ ಡಾನ್ಸ್ ಮಾಡಿದ್ದು. ಸೊ ನಾನು ಹೇಳ್ತಾ ಇದ್ದೆ ಅವ್ರಿಗೆ ಕಾನ್ಫಿಡೆಂಟ್ ಆಗಿ ಮಾಡಿ. ಯೂಶಲಿ ನಾನು ಒಂದೊಂದ್ಸತಿ ಬಂದಾಗ ಹಾಡು ಹೇಳ್ತಾ ಇರಲಿಲ್ಲ, ಅದೆಲ್ಲ ಮಾಡ್ತಾ ಇರಲಿಲ್ಲ. ಬಟ್ ಇವತ್ತು ನೋಡಿ ಖುಷಿ ಆಯಿತು. ಆ್ಯಂಡ್ ಆನ್ ದ ಹೋಲ್ BGS ಬಗ್ಗೆ ಹೇಳಬೇಕಂತಂದರೆ ಐ ಥಿಂಕ್ IB ಅನ್ನೋದು ಹೆಂಗಿರುತ್ತೆ ಅನ್ನೋದು ಡೌಟ್ ನನಗೂ ಇತ್ತು. ಬಟ್ ಇವತ್ತು ಆ ಒಂದು ಇಂಟರ್ನ್ಯಾಷನಲ್ ಕರಿಕ್ಯುಲಮ್ದು ಪ್ರತಿಯೊಂದು ಒಂದು ಡ್ರಾಮಾ ಆಗಿರ್ಬೋದು, ಅಥವಾ ಒಂದು ಸಾಂಗ್ ಕಲ್ಚರ್ ಆಗಿರ್ಬೋದು, ಅಥವಾ ಆ ಮೆಡ್ಲೆ ಕಲ್ಚರ್ ಆಗಿರ್ಬೋದು, ಪ್ರತಿಯೊಂದನ್ನು ನೀಟಾಗಿ ಸ್ವಾಮೀಜಿಗಳು ಹೇಳ್ತಾ ಇದ್ರು ಏನಂತ, ಅವ್ರದ್ದೇ ಆದಂಥ ಒಂದು ರೂಲ್ಸ್ ಇದೆ, ಅದನ್ನೇ ಫಾಲೋ ಮಾಡ್ಬೇಕಂತ. ಸೊ ಪುಟ್ಟ ಮಕ್ಕಳು ಇಂಗ್ಲಿಷ್ ಡ್ರಾಮಾಸ್ ಮಾಡ್ತಿರೋದನ್ನ ನೋಡಿದ್ರೆ ಬಹಳ ಖುಷಿ ಆಗ್ತಾ ಇತ್ತು. ನಮ್ಮ ಬೇಸ್ ಯಾವತ್ತು ನಮ್ಮ ಕಲ್ಚರ್ ಆಗಿರ್ಬೇಕು ಅನ್ನೋದೇ ನಮ್ಮ ಆಸ್ ಅ ಪೇರೆಂಟ್ ನಮ್ಮ ಇಂಟೆನ್ಷನ್ ಇದ್ದಿತ್ತು. ಸೊ ಅದ್ರ ರಿಲೇಟೆಡ್ ಆಗಿ ದಿಸ್ ವಾಸ್ ದ ಬೆಸ್ಟ್ ಸ್ಕೂಲ್. ಆ್ಯಂಡ್ ಇವತ್ತು ಅನಿಸ್ತಾ ಇದೆ ವಿ ಹ್ಯಾವ್ ಮೇಡ್ ಅ ವೆರಿ ಗುಡ್ ಚಾಯ್ಸ್. ನನಗೆ ಭಾಳ ಖುಷಿಯಾಗಿದೆ ಇವತ್ತಿಂದು ಆ್ಯನ್ಯುವಲ್ ಡೇ ನೋಡಿ. ಯಾಕೆಂದರೆ ಒಂದು ಮಕ್ಕಳೆಲ್ಲ ಯೂಶಲಿ ಪರ್ಫಾರ್ಮ್ ಮಾಡಬೇಕು ಅಂತ ಬರ್ತಾರೆ, ಇಲ್ಲಿ ಪರ್ಫಾರ್ಮೆನ್ಸ್ ಜೊತೆ ಅವ್ರಿಗೆ ಕಲೀಲಿಕ್ಕೆ ಎಷ್ಟು ಸಿಕ್ಕಿದೆ, ಕಲಿಯೋದ್ರ ಜೊತೆಗೆ ನಮಗೆ ನೋಡಲಿಕ್ಕೂ ಸಿಕ್ತು ಹೇಗೆ ಒಬ್ರಿಗೊಬ್ರು ಮಕ್ಕಳು ಮ್ಯೂಚುವಲಾಗಿ ಹೆಲ್ಪ್ ಮಾಡ್ತಾಯಿದ್ರು. ದೇ ವರ್ ಸಪೋರ್ಟಿಂಗ್ ಈಚ್ ಅದರ್, ದೇ ವರ್ ಟೇಕಿಂಗ್ ಕೇರ್ ಆಫ್ ಈಚ್ ಅದರ್. ಬರೀ ಅವ್ರ ರೋಲ್ ಅಲ್ಲ, ಅವ್ರಿಗೆ ಬೇಕಾದಾಗ ದೇ ವರ್ ವಾಕಿಂಗ್ ಟು ದ ಮೈಕ್ ವೆನ್ ದೇವರ್ ಮೈಕ್ ವಾಸ್ ನಾಟ್ ಪರ್ಫಾರ್ಮಿಂಗ್, ದೇ ವರ್ ಶೇರಿಂಗ್ ದ ಮೈಕ್ ವಿತ್ ಈಚ್ ಅದರ್.
ಆ್ಯಂಡ್ ಎವ್ರಿ ಸೆಂಟೆನ್ಸ್ ದೇ ವರ್ ಸೇಯಿಂಗ್ ವಾಸ್ ಅ ಪರ್ಲ್ ಆಫ್ ವಿಸ್ಡಮ್. ಸ್ವಲ್ಪ ಚೂರು ವಾಲ್ಯೂಮ್ ಜಾಸ್ತಿ ಇದ್ದಿದ್ರೆ ಎಲ್ಲರಿಗೂ ಚೆನ್ನಾಗಿ ಕೇಳಿಸ್ತಾ ಇತ್ತು. ಬಟ್ ದಿಸ್ ರಿಯಲಿ ಈಸ್ ಅ ಸೆಲೆಬ್ರೇಷನ್. And Swamiji and the entire team of BGS IAS, hats off to your hard work and the conceptualization to form this, the 5 qualities coming together, because these are forgotten. Ellargu martogbitide ivaga. Kindness, humanity, light and trust in each other. ಇದು ಒಂದು ಕಾನ್ಸೆಪ್ಟ್ ಮಾಡಿಕೊಂಡು ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿಕೊಂಡು ಮಕ್ಳ ಕಡೆನೇ ಎನ್ಯಾಕ್ಟ್ ಮಾಡಬೇಕು ಅಂದರೆ ಇಟ್ ಈಸ್ ನಾಟ್ ಈಸಿ. ಸೊ ತುಂಬ ಖುಷಿ ಆಯಿತು. ಈ ಭರ್ಜರಿ ಇವೆಂಟ್ನ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ನಾವು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ನಮ್ಮ ಮಕ್ಕಳು ಇಬ್ಬರು ಮಕ್ಕಳು BGS IAS ಸ್ಕೂಲ್ಗೆ ಬರೋದು. ಫಸ್ಟ್ ಇದಕ್ಕೆ ಮುಂಚೆ IRS ಅಲ್ಲಿದ್ದರು, ಈಗ BGS IASಗೆ ಬಂದಿದ್ದೀವಿ. ಬಂದಾಗಿಂದ ಅವ್ರ ಬಿಹೇವಿಯರ್ ಎಲ್ಲ ತುಂಬ ಚೇಂಜ್ ಆಗಿದೆ. ನಾವು ನೋಡ್ತೀವಲ್ಲ, ಈಗ ವಿಶ್ವಮಾನವ ಅಂತ ಯಾವ ಥರ ಇದ್ದಾರೆ, ಅವರು ಬೇರೆ ಮಕ್ಕಳ ಜೊತೆ ಯಾವ ಥರ ಮಾತಾಡ್ತಾರೆ, ಯಾವ ಥರ ಬೆಳೀತಾ ಇದ್ದಾರೆ ಜೊತೆಯಲ್ಲಿ, ಯಾವ ಥರ ಆಟ ಆಡಿಕೊಂಡು ಎಲ್ಲ ಒಂಥರ ಹೋಲ್ಸಮ್ ಗ್ರೋತ್ ಅಂತ ಹೇಳ್ತಾರಲ್ಲ, ಅದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಬಂದು ಡ್ಯಾನ್ಸಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರು, ಡ್ರಾಮಾದಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಈ ಥರ ಆಪರ್ಚುನಿಟಿ ನಮಗೆ ಬೆಂಗಳೂರಲ್ಲಿ ಇಂಟರ್ನ್ಯಾಷನಲ್ ಮಟ್ಟಿಗೆ ಈ ಥರ ಸ್ಕೂಲಿಂಗ್ ಸಿಗುತ್ತೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ ಇದಕ್ಕೆ ನಾವು ಸ್ವಾಮೀಜಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. I really have to thank the entire staff, the entire institute, principal ಆಗಲಿ, ಟೀಚರ್ಸ್ ಆಗಲಿ, ಸ್ಟಾಫ್ ಆಗಲಿ, ಎಲ್ಲರೂ ಕೂಡ ಒಟ್ಟಿಗೆ ಬಂದು ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದ್ದಾರೆ ಇವತ್ತು ಅಂತ ಅಂದರೆ ಐ ಆಮ್ ವೆರಿ ಪ್ರೌಡ್ ಟು ಹ್ಯಾವ್ ಬೋತ್ ಮೈ ಚಿಲ್ಡ್ರನ್ ಇನ್ ದಿಸ್ ಸ್ಕೂಲ್. ಇಟ್ ಈಸ್ ಎನ್ ಅಮೇಝಿಂಗ್ ಸ್ಕೂಲ್. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಾಂಪೀಟ್ ಮಾಡೋಕ್ಕೆ ಪ್ರಿಪೇರ್ ಮಾಡ್ತಿದೆ ನನ್ನ ಮಕ್ಕಳನ್ನ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಸ್ವಾಮೀಜಿ ಆ್ಯಂಡ್ ದ ಎಂಟೈರ್ ಇನ್ಸ್ಟಿಟ್ಯೂಟ್, ಸ್ಪೆಷಲಿ ಟು ದ ಪ್ರಿನ್ಸಿಪಲ್ ಆಸ್ ವೆಲ್ ಆಸ್ ದ ಎಂಟೈರ್ ಸ್ಟಾಫ್. ನಾವೇನು ಮಾಡ್ತೀವಿ ಅಂತಂದರೆ, ಒಂದು ಮಗುವಿನಲ್ಲಿರೋ ಟ್ಯಾಲೆಂಟನ್ನು ಹೊರಗೆ ತರಲಿಕ್ಕೆ ನೋಡ್ತೀವಿ. ಯೂಶ್ವಲಿ ಒಂದು ಶೋ ಅಲ್ಲ ಅದು. ಅದೀಗ 1.5 ತಿಂಗಳು 2 ತಿಂಗಳಿಂದ ನಾವೇನೋ ಮಕ್ಕಳನ್ನು ಬೇರೆ ಬೇರೆ ಥರದಲ್ಲಿ ನಾವು ಪ್ರಿಪೇರ್ ಮಾಡಿದ್ದೀವಿ. ಉದಾಹರಣೆಗೆ ಅವನ ಆ್ಯಕ್ಟಿಂಗ್ ಸ್ಕಿಲ್ ಇರ್ಬೋದು, ಅವನ ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಅವನ ಮೂಮೆಂಟಲ್ಲಿ ಥಿಂಕ್ ಮಾಡೋ ಒಂದು ಕೆಪಾಸಿಟಿ ಇರ್ಬೋದು. ಸೊ ಒಂದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ನಮ್ಮ ಉದ್ದೇಶನೇ ಒಂದು ಮಗುವನ್ನು ಬರೀ ಒಂದು ಅಕಾಡೆಮಿಕಲ್ಲಿ ನಾವು ಇಂಪ್ರೂವ್ ಮಾಡೋದಲ್ಲ, ಅವನ್ನ ಬೇರೆ ಬೇರೆ, ಈಗ ಒಂದು ಅವನ ಸಾಮಾಜಿಕ ಇದೇನಿರುತ್ತೆ, ಅಥವಾ ಅವನ ಮಾರಲ್ ಸ್ಕಿಲ್ ಏನಿದೆ, ಅಥವಾ ಸೋಷಿಯಲ್ ಸ್ಕಿಲ್ ಏನಿದೆ, ಇದನ್ನೆಲ್ಲ ಬೆಳೆಸುವಂಥದ್ದಕ್ಕೆ ನಾವು ಕರಿಕ್ಯುಲಮ್ ಅಂತ ಹೇಳ್ತೇವೆ. ಅದಕ್ಕೆ ಅದನ್ನು IB ಕರಿಕ್ಯುಲಮ್ ಅಥವಾ ಕೇಂಬ್ರಿಡ್ಜ್ ಕರಿಕ್ಯುಲಮ್ ಅಂತ ಹೇಳ್ತೇವೆ. ಹಾಗಾಗಿ ಅದು ಸಿಲೆಬಸ್ಗಿಂತ ಡಿಫರೆಂಟ್ ಆಗಿರುತ್ತೆ. ಯಾಕಂದರೆ ಈಗ ನಮ್ಮಲ್ಲೊಂದು ಡಿಫ್ರೆನ್ಸ್ ಏನಪ್ಪ ಅಂದರೆ, ಒಂದು 12 ದೇಶದ ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ. ಈ 12 ದೇಶದ ಮಕ್ಕಳು 12 ಕಲ್ಚರಿಂದ ಬರ್ತಾ ಇದ್ದಾರೆ. ಯಾವುದೇ ದೇಶದಿಂದ ಬಂದರೂ ಕೂಡ ಎಥಿಕ್ಸು, ಮೊರಾಲಿಟಿ, ಇಂಟಿಗ್ರಿಟಿ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿರುತ್ತೆ, ಎಲ್ಲ ಕಡೆಯೂ ಬೇಕಾದ್ದೇ. ಅದು ಏನೋ ಒಂದು ಡಿಫರೆನ್ಸ್ ಇರ್ಬೋದು ಅವರ ಅಪ್ರೋಚಲ್ಲಿ, ನಮ್ಮ ಅಪ್ರೋಚಲ್ಲಿ. ಬಟ್ ನಮ್ಮ BGSಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಈ 12 ದೇಶದ ಮಕ್ಕಳಿಗೆ ನಮ್ಮ ದೇಶದ ಸಂಸ್ಕೃತಿ ಅದು ಏನಿದೆ, ಅದರ ಒಳ್ಳೆತನ ಏನಿದೆ, ಅದನ್ನು ನಾವು ಹೇಳಿಕೊಡ್ತಾ ಇದ್ದೇವೆ. ಬಹುಶಃ ಈಗ ನೀವು ಇವತ್ತಿನ ಪ್ರೋಗ್ರಾಮನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ, ಅದೊಂದು ಥೀಮ್. ಅದು ಆ ಥೀಮಲ್ಲಿ ಒಂದು ವಿಶ್ವಮಾನವ ಅಂತ ಒಂದು ಥೀಮ್ ಇಟ್ಟಾಗ ಅದರಲ್ಲಿ ಏನೆಲ್ಲ ಒಳಗೊಂಡಿದೆ, ಒಬ್ಬ ವಿಶ್ವಮಾನವನಾಗೋದು ಯಾವಾಗ, ಬರೀ ಅವನು ಮಾರ್ಕ್ಸ್ ತಗೊಂಡಾಗ ಮಾತ್ರ ಅಲ್ಲ. ಹಾಗಾಗಿ ಆ ಥೀಮ್ ಇಟ್ಟುಕೊಂಡು ಮಾಡಿದ್ದೀವಿ ನಾವು. ಸ್ವಾಮೀಜಿಗೂ ತುಂಬ ಇಷ್ಟ ಆಗಿದೆ, ಪೇರೆಂಟಿಗೂ ತುಂಬ ಇಷ್ಟ ಆಗಿದೆ, ತುಂಬ ಖುಷಿ ಅನ್ನಿಸ್ತಾ ಇದೆ. ಒಟ್ಟಾರೆ ಹಲವು ಗಂಟೆಗಳ ಕಾಲ ನಡೆದ BGS ಇಂಟರ್ನ್ಯಾಷನಲ್ ಅಕಾಡೆಮಿ ಸ್ಕೂಲ್ನ ಆನ್ಯುವಲ್ ಡೇ ವಿಶೇಷತೆ ಮತ್ತು ವಿಭಿನ್ನತೆಗೆ ಸಾಕ್ಷಿಯಾಯಿತು. ಓದಿನ ಜೊತೆಗೆ ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿ ಉಳಿಸುವ ಈ ರೀತಿಯ ಕಾರ್ಯಕ್ರಮಗಳು ಶಾಲಾ ಕಾಲೇಜುಗಳಲ್ಲಿ ಇನ್ನಷ್ಟು ಹೆಚ್ಚು ನಡೆಯಲಿ ಅಂತ ಆಶಿಸುತ್ತಾ ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.